ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಎಲ್ಲರ ಬದುಕು ಒಂದು ಇತಿಮಿತಿಗಳ ನಡುವೆ ಇರುತ್ತದೆ. ಅವುಗಳನ್ನು ಎಲ್ಲ ಸಂದರ್ಭದಲ್ಲಿ ಮೀರಿ ಹೊರ ನಡೆಯಲು ಸಾಧ್ಯವಿಲ್ಲ. ಪ್ರತಿಯೊಬ್ಬದಲ್ಲಿ ಒಂದು ಉತ್ತಮವಾದ ಗುರಿಯನ್ನು ಇಟ್ಟುಕೊಂಡು ಅದರ ಸಾಧನೆಗೆ ಅವಿರತವಾಗಿ ಶ್ರಮಿಸಬೇಕು. ಹಾಗೆ ಬದುಕಿನಲ್ಲಿ ಖುಷಿಯನ್ನು ಹೊಂದಿರಬೇಕು. ಖುಷಿಯಾಗಿರಲು ಏನೇನು ಮಾಡಬೇಕು? ಜೀವನದಲ್ಲಿ ಖುಷಿಯನ್ನು ಹೊಂದಲು ಈ ಕೆಳಗಿನವುಗಳನ್ನು ಅಳವಡಿಸಿಕೊಳ್ಳಿ. ಜೀವನದಲ್ಲಿ ಉತ್ತಮ ಉದ್ದೇಶವನ್ನು ಅಳವಡಿಸಿಕೊಳ್ಳಿ. ಜೀವನದಲ್ಲಿ ಉದ್ದೇಶವಿಲ್ಲದಿದ್ದರೆ ಜೀವನ ನಿಂತ ನೀರಾಗಿ ಬಿಡುತ್ತದೆ. ನೀವು ಇಡುವ ಪ್ರತಿ ಹೆಜ್ಜೆಗಳಲ್ಲೂ ಸ್ಪಷ್ಟ ಉದ್ದೇಶ ಇರಬೇಕು. ಆ ಉದ್ದೇಶದ ಜೊತೆ ಖುಷಿಯನ್ನು ಬೆರೆಸಿ ಸಂತೋಷವಾಗಿರುವುದು ಹೇಗೆ ಎಂಬ ಕಲೆಯನ್ನು ಕರಗತ ಮಾಡಿಕೊಂಡು ಬೇಡದೇ ಇರುವ ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕೊರಗುವುದಕ್ಕಿಂತ ಮನಸ್ಸು ಬಿಚ್ಚಿ ನವಿಲಿನಂತೆ ಕುಣಿದಾಡಿ. ನಿಮ್ಮನ್ನು ಆದಷ್ಟು ಚಟುವಟಿಕೆಯಿಂದ ಇಟ್ಟುಕೊಳ್ಳಿ. ಮನಸ್ಸು ಖುಷಿಯಾಗಿದ್ದಾಗ, ಸಂತೋಷದಲ್ಲಿರುವಾಗ ದೇಹದ ಶಕ್ತಿಯು ಇಮ್ಮಡಿಗೊಳ್ಳುವುದು, ಮಾಡುವ ಹುಮ್ಮಸ್ಸು ಹೆಚ್ಚಾಗುವುದು, ಆತ್ಮವಿಶ್ವಾಸ ಗರಿಗೆದರುವುದು. ಆಗ ನಿಮ್ಮ ಕೆಲಸಗಳು ಕಣ್ಣು ಮುಚ್ಚಿ ಒಡೆದಂತೆ ಬೇಗ ಆಗಿ ಹೋಗುವುದು. ಆಲಸ್ಯದಿಂದ ಯಾವ ಕೆಲಸವೂ ಸಾಧ್ಯವಿಲ್ಲ. ಅಸಮಾಧಾನ ಇದ್ದಲ್ಲಿ ಬದುಕಿನಲ್ಲಿ ಹೆಜ್ಜೆ ಹಾಕಲು ಮನಸ್ಸೇ ಬರುವುದಿಲ್ಲ. ಯಾರಿಗೋಸ್ಕರವೂ ಅಲ್ಲ, ನಿಮಗಾಗಿ ನೀವು ಸಂತೋಷ ಪಡುವುದನ್ನು ಕಲಿಯಬೇಕು. ಸಂತೋಷವಾಗಿದ್ದಾಗ ನಿಮ್ಮ ಮನಸ್ಸು, ಹೃದಯವು ಸಂತೋಷದಿಂದ ಇರುವುದು. ಅದಕ್ಕಾಗಿ ಯಾವಾಗಲೂ ಸಂತೋಷ ಅನುಭವಿಸಲು ಕಾತರಿಸುತ್ತೀರಿ. ಸಂತೋಷದ ವಿಧಾನವನ್ನು ಹುಡುಕಿಕೊಳ್ಳಿ. ಬೇಸರಿಸುವ ಜಾಗದಲ್ಲಿ, ಕಿರಿಕಿರಿ ಉಂಟು ಮಾಡುವ ಜಾಗದಿಂದ ದೂರವಿದ್ದು ನೆಮ್ಮದಿಯನ್ನು ಹುಡುಕಿ ಆನಂದವನ್ನು ಅನುಭವಿಸಿ ಸಂತೋಷವನ್ನು ಸಂಭ್ರಮಿಸಿ. ಎಲ್ಲರ ಬದುಕಿನಲ್ಲಿ ಜವಾಬ್ದಾರಿ ಎಂಬುದು ಇದ್ದೇ ಇರುವುದು. ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಸ್ವೀಕರಿಸುವ ಮನಸ್ಸನ್ನು ನಿಮ್ಮಲ್ಲಿ ಒಡಗೂಡಿಸಿಕೊಳ್ಳಬೇಕು. ಇನ್ನೊಬ್ಬರನ್ನು ನೋಡುವ ನಿಮ್ಮ ಮನಸ್ಸು ಅವರಂತೆ ಆಗಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಚಿಂತೆಯಲ್ಲಿ ಕೊರಗುವುದಕ್ಕಿಂತ ನಿಮ್ಮ ಸಾಮರ್ಥ್ಯವೇನು, ನಿಮ್ಮ ಪರಿಸ್ಥಿತಿ ಏನು, ನಿಮ್ಮ ವಾಸ್ತವ ಸ್ಥಿತಿ ಹೇಗಿದೆ, ನಿಮ್ಮ ಪ್ರಯತ್ನ ಹೇಗಿರಬೇಕು, ಎಲ್ಲದರ ಕಡೆ ಒಂದು ದೃಷ್ಟಿಯನ್ನು ಹೊರಳಿಸಿ. ಕಂಡ ಕನಸನ್ನು, ನಿಶ್ಚಯಿಸಿದ ಗುರಿಯನ್ನು ಕನಸಾಗಲು ಬಿಡಬೇಡಿ. ಕೊರಗುತ್ತಾ ಕುಳಿತುಕೊಳ್ಳಬೇಡಿ. ಪರಿಸ್ಥಿತಿಯನ್ನು ನಿಭಾಯಿಸಿಕೊಳ್ಳಿ. ನಿಮ್ಮನ್ನು ನೀವು ದೂಷಿಸಿಕೊಂಡು ಮುಂದಿರುವ ಭವಿಷ್ಯ ಹಾಳು ಮಾಡಿಕೊಳ್ಳದಿರಿ. ನಿಮ್ಮ ಛಲ, ನಿಮ್ಮೊಳಗಿರುವ ಆತ್ಮಸ್ಥೈರ್ಯವನ್ನು ಹೊರಗೆಳೆದು ದಾರಿಯನ್ನು ಸುಗಮ ಮಾಡಿಕೊಳ್ಳಿ. ಯಾವಾಗಲೂ ಆತ್ಮವಿಶ್ವಾಸ, ಧೈರ್ಯ, ತಾಳ್ಮೆ, ಸಹನೆ, ಜಾಣ್ಮೆ ನಿಮ್ಮೊಟ್ಟಿಗಿರಲಿ. ನೀವೆಷ್ಟು ಶ್ರದ್ಧೆಯಿಂದ ಕೆಲಸ ಮಾಡುತ್ತೀರೋ ಅಷ್ಟೇ ವೇಗವಾಗಿ ನಿಮ್ಮ ಗುರಿಯನ್ನು ತಲುಪುತ್ತೀರಿ. ಬರೀ ಸುಖದಿಂದಿದ್ದರೆ ಆನಂದವಿದೆ ಎಂಬುದು ನಿಜವಾಗಿಯೂ ಸುಳ್ಳು. ಐಶ್ವರ್ಯದಿಂದ ಆನಂದ ದೊರೆಯುವುದಿಲ್ಲ. ಸಾಧನೆಯಿಂದ ಆನಂದ ದೊರೆಯುವುದು, ಯಶಸ್ಸಿನಿಂದ ಆನಂದ ದೊರೆಯುವುದು, ಆತ್ಮತೃಪ್ತಿಯಿಂದ ಆನಂದ ದೊರೆಯುವುದು, ಪರೋಪಕಾರದಿಂದ ಆನಂದ ದೊರೆಯುವುದು. ಒಳ್ಳೆಯ ನಿರೀಕ್ಷೆಗಳು, ಸತತ ಪರಿಶ್ರಮ, ಅದು ಸಿಗದಿದ್ದಾಗ ನಿರಾಶರಾಗಬೇಡಿ. ಸವೆದಷ್ಟು ದಾರಿ ಇದೆ, ಇನ್ನೂ ಹೆಚ್ಚು ಪ್ರಯತ್ನಿಸಿ. ಒಂದೇ ಒಂದು ಸೋಲಿಗೆ ಧೃತಿಗೆಡಬೇಡಿ. ಹತಾಶೆಯನ್ನು ಹತ್ತಿಕ್ಕಿ ಆಶಾವಾದಿಗಳಾಗಿ. ನಿಮ್ಮ ಬೆನ್ನು ತಟ್ಟುವವರು ಯಾರೂ ಇಲ್ಲದಾಗ ನಿಮ್ಮನ್ನು ನೀವು ಧೈರ್ಯದಿಂದ ಮುನ್ನಡೆಸಿ. ಅತಿಯಾಗಿ ಸ್ವಾರ್ಥ ಮನೋಭಾವನೆಯನ್ನು ಇಟ್ಟುಕೊಳ್ಳಬೇಡಿ. ಇತರರ ಕಷ್ಟಗಳಿಗೆ ಸಹಕಾರಿಯಾಗಿ. ಕಷ್ಟ ಯಾರಿಗೆ, ಯಾವ ಸಂದರ್ಭದಲ್ಲಿ ಒದಗುವುದು ಎಂದು ಹೇಳಲಾಗದು. ನಿಮ್ಮ ಕೈಯಲ್ಲಿ ಆಗುವ ಸಹಾಯ, ಸಹಕಾರ ಮಾಡಿ. ಇತರರು ಕಷ್ಟಗಳಲ್ಲಿ ಭಾಗಿಯಾಗಿ. ಬೇರೆಯವರನ್ನು ನೋಡುವಾಗ ದರ್ಪದಿಂದ ಎಂದೂ ನೋಡಬೇಡಿ. ಮಾನವೀಯತೆಯನ್ನು ಎಂದೂ ಮರೆಯಬೇಡಿ. ಮನಸ್ಸು ಯಾವತ್ತೂ ಜಾಗೃತ ಸ್ಥಿತಿಯಲ್ಲಿರಲಿ.
ಒಂದೇ ಸಮನೆ ಕೋಪಕ್ಕೆ ಒಳಗಾಗಬೇಡಿ. ಸದಾ ನಿಮ್ಮ ಬೆಂಬಲಕ್ಕೆ ನಿಲ್ಲುವ ಒಗ್ಗಟ್ಟು ನಂಬಿಕೆಗಳನ್ನು ಗುರುತು ಹಾಕಿಕೊಳ್ಳಿ. ಅಪನಂಬಿಕೆಗಳನ್ನು ಗುರುತು ಹಾಕಿಕೊಳ್ಳಿ. ಅದನ್ನು ಹೊರಗಿಡುವ ಬಗೆಯನ್ನೂ ತಿಳಿದುಕೊಳ್ಳಿ. ಕೆಟ್ಟ ಅಭ್ಯಾಸಗಳು, ಕೆಟ್ಟ ನಡತೆಗಳು, ಕೆಟ್ಟ ವರ್ತನೆಗಳನ್ನು ತ್ಯಜಿಸಿ. ದೇಹ ಸೌಂದರ್ಯಕ್ಕಿಂತ ಮನಸ್ಸು ಸೌಂದರ್ಯವಾಗಿರಲಿ. ಮಾನವೀಯತೆ ತುಂಬಿರಲಿ. ಮೂಢನಂಬಿಕೆಗಳ ಮೌಢ್ಯಕ್ಕೆ ಒಳಗಾಗದಿರಿ. ನಿಮ್ಮ ಮನಸ್ಸಿನಲ್ಲಿ ಯಾರ್ಯಾರ ಸ್ಥಾನವಿದೆ ಎಂಬುದನ್ನು ತಿಳಿದುಕೊಳ್ಳಿ. ಆ ಸಂಬಂಧಗಳನ್ನು ಯಾವಾಗಲೂ ಕಾಪಾಡಿಕೊಳ್ಳಿ. ಇದರಿಂದ ನೀವು ತುಂಬ ಖುಷಿಯಾಗಿ ಇರುತ್ತೀರ. ಇನ್ನೂ ಕೆಲವರು ಎಷ್ಟೋ ದಿನ, ಎಷ್ಟೋ ವರ್ಷಗಳ ಕಾಲ ನಿಮ್ಮೊಂದಿಗಿರುತ್ತಾರೆ. ಅವರು ಯಾವತ್ತೂ ನಿಮ್ಮವರಾಗಿರುವುದೇ ಇಲ್ಲ. ನಿಮ್ಮ ಮನಸ್ಸು ಅವರನ್ನು ತನ್ನವರೆಂದು ಭಾವಿಸುವುದೂ ಇಲ್ಲ. ನಿಮ್ಮ ಮೇಲೆ ಅವರ ಯಾವ ಪ್ರಭಾವವೂ ಬೀರುವುದಿಲ್ಲ. ಅವರನ್ನು ದೂರವಿಟ್ಟು ಬಿಡಿ. ನಿಮ್ಮ ಮನಸ್ಸು ಬಯಸುವವರ ಜೊತೆ ನಿಮ್ಮ ಸನಿಹ ಸ್ನೇಹ ಇರಲಿ. ಯಾರೊಂದಿಗೆ ಇದ್ದಾಗ ನಿಮಗೆ ಖುಷಿಯಾಗುತ್ತದೆಯೋ ಅವರನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಜ್ಞಾನದ ಅಭಿರುಚಿಗಾಗಿ, ವಿಷಯಗಳ ಸಂಗ್ರಹಣೆಗಾಗಿ ಪುಸ್ತಕಗಳನ್ನು ಹೆಚ್ಚು ಹೆಚ್ಚು ಓದಿ. ಓದಿದ ಪುಸ್ತಕಗಳನ್ನು ಮನನ ಮಾಡಿಕೊಳ್ಳಿ. ಅಧ್ಯಯನ ಮಾಡುವುದರಿಂದ ನಿಮ್ಮೊಳಗೆ ಒಂದು ಆತ್ಮವಿಶ್ವಾಸ ಏರ್ಪಡುವುದು. ವಿಶ್ವಾಸವು ನಿಮ್ಮನ್ನು ಪ್ರಗತಿಯತ್ತ ಕರೆದೊಯ್ಯುವುದು. ಹೊಸ ಹೊಸ ಆಲೋಚನೆಗಳು ನಿಮ್ಮಲ್ಲಿ ಮೂಡುವುದು. ಇಂದಿನ ಈ ಮಾತುಗಳು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಪ್ರತಿದಿನ ಬರುತ್ತಿರುವ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಸಪೋರ್ಟ್ ಮಾಡಿ. ನಿಮ್ಮ ಮನಸ್ಸಿನಾಳದ ಮಾತುಗಳು, ನಿಮ್ಮ ಮನಸ್ಸಿನ ನೋವುಗಳು, ನಿಮ್ಮ ಮನಸ್ಸಿನ ನೆಮ್ಮದಿಗಾಗಿ, ನಿಮ್ಮ ಸಾಧನೆಗೆ ಪ್ರೇರಕವಾಗಿ ಬರುವ ವಿಡಿಯೋವನ್ನು ತಪ್ಪದೇ ನೋಡಿ. ನಾಳಿನ ವಿಡಿಯೋದಲ್ಲಿ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ. ಧನ್ಯವಾದಗಳು.